ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಏ ಶಮ್ಯೋರಭಿಸ್ರವಂತು ನಃ. ಶ್ರೀ ಶನೈಶ್ಚರಾಯ ನಮಃ. ಕುಂಭರಾಶಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ. ಈ ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಯಾವ ಯಾವ ಪ್ರಕಾರದ ತೊಂದರೆ ಇದೆ, ಲಾಭ ಯಾವ ವಿಷಯದಲ್ಲಿ ಇರುತ್ತೆ, ಇದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಉಳ್ಕೊಂಡಿವೆ ಅಂತ ಅನ್ನೋದನ್ನು ನೋಡಬೇಕು. ರವಿ ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಇದ್ದಾನೆ. ಈ ಅಕ್ಟೋಬರ್ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ರವಿ ನೀಚನಾಗಿರ್ತಾನೆ. ಅದರಂತೆ ಕುಜ ಕೂಡ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಬುಧ ಕೂಡ ಸಾಮಾನ್ಯವಾಗಿ ರವಿ ಜೊತೆಗೆ ಕನ್ಯಾ ಮತ್ತು ತುಲಾ ರಾಶಿಯಲ್ಲೇ ಉಳ್ಕೊಂಡಿದ್ದಾನೆ. ಗುರು ಮುಂದಿನ ವರ್ಷದವರೆಗೆ ವೃಷಭ ರಾಶಿಯಲ್ಲೇ ಇರ್ತಾನೆ. ಶುಕ್ರ ತುಲಾ ಮತ್ತು ವೃಶ್ಚಿಕ ರಾಶಿಯ ನಡುವೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಶನಿ ಕುಂಭರಾಶಿಯಲ್ಲಿ ಮುಂದಿನ ವರ್ಷದವರೆಗೆ ಮೇ ತಿಂಗಳವರೆಗೆ, ಅಲ್ಲಿವರೆಗೆ ಸಾಡೆ ಸತಿಯ ಕಾಟ ನಿಮಗೆ ಮುಂದುವರಿಯುತ್ತೆ. ರಾಹು ಕೂಡ ಮೀನರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಆಮೇಲೆ ಕೇತು ಕನ್ಯಾ ರಾಶಿಯಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಈ ಎಲ್ಲ ಗ್ರಹಗಳಿಂದ ನೋಡಿ, ಕುಂಭರಾಶಿಯವರಿಗೆ ಒಂದು ಶನಿಯ ಪ್ರಭಾವ ನಿಮ್ಮ ರಾಶಿಯಲ್ಲೇ ಶನಿ ಇರೋದರಿಂದ ಮತ್ತು ಲಗ್ನದಲ್ಲಿರೋದರಿಂದ ಒಂದು ಸ್ವಲ್ಪ ಮಟ್ಟಿನ ಮಾನಸಿಕ ತೊಂದರೆಯಾಗುವಂಥ ಸಾಧ್ಯತೆ ಇರುತ್ತೆ. ಶಾರೀರಿಕ ತೊಂದರೆ ಕೂಡ ಹೌದು. ಶನಿ ಎಷ್ಟೇ ಯೋಗಕಾರಕನಾದಂಥ ಗ್ರಹ ಇದ್ದರೂ ಕೂಡ ಒಂದಷ್ಟು ಒಳ್ಳೆಯ ದೊಡ್ಡ ದೊಡ್ಡ ಕೆಲಸಗಳು ಈ ಶನಿಯ ಸಾಡೆ ಸಾತಿಯ ಕಾಲದಲ್ಲಿ ಆಗುತ್ತೆ. ಆದರೂ ಕೂಡ ವಿಶೇಷವಾಗಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಶನಿ ನಮ್ಮನ್ನು ಜರ್ಜರಿತನನ್ನಾಗಿ ಮಾಡಿಬಿಡ್ತಾನೆ. ಹಾಗಾಗಿ ನೀವು ನಿಮ್ಮ ಸಾಡೆ ಸಾತಿಯ ಅವಧಿ ಮುಗಿಯುವವರೆಗೆ ಶನಿಯ ಸ್ತೋತ್ರವನ್ನು ಹೇಳಿ, ಅದು ನಮ್ಮ ವಿಡಿಯೋದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದನ್ನು ತಗೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಸ್ನಾನದ ನಂತರ ಶನಿಯ ಸ್ತೋತ್ರಾದಿಗಳನ್ನು ಹೇಳೋದರಿಂದ ಶನಿಯ ಪ್ರಭಾವ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿ ಆಗೋದಿಲ್ಲ. ನೋಡಿ, ಅದರಂತೆ ದ್ವಿತೀಯ ಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ರಾಹು ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ನಿಮ್ಮನ್ನು ಮಾಡ್ತಾನೆ. ಅದರಂತೆ ಅನಾವಶ್ಯಕವಾದಂತಹ ಜಗಳ, ಮಾತಿನಿಂದ ಕೆಟ್ಟ ಶಬ್ದಗಳು ಬರದೇ ಇರದಂತೆ ನೋಡಿಕೊಳ್ಳಿ. ಅದರಿಂದ ಕೂಡ ನೀವು ತೊಂದರೆಯನ್ನು ಅನುಭವಿಸ್ತೀರಾ. ಸೊ ಗುರುಬಲ ಕೂಡ ನಿಮಗೆ ಇಲ್ಲ, ಯಾಕೆಂದರೆ ಚತುರ್ಥನಾದಂಥ ಗುರು ಇರೋದರಿಂದ ಗುರುಬಲ ಕೂಡ ನಿಮಗೆ ಮುಂದುವರಿಯೋದಿಲ್ಲ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇದ್ದದ್ದನ್ನು ಮುಂದುವರಿಸಿಕೊಂಡು ಹೋಗಿ. ಕುಟುಂಬ ಸೌಖ್ಯ ಚೆನ್ನಾಗಿರುತ್ತೆ. ಆದರೂ ಕೂಡ ಮನೆಯಲ್ಲಿರುವಂಥ ಹಿರಿಯರ ಮಾತನ್ನು ಪಾಲಿಸಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ವಿವಾಹ ಯೋಗ ನಾನು ಆಗಲೇ ಹೇಳಿದೆ, ಮುಂದಿನ ವರ್ಷ ಅಂದರೆ 2025ರಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಚೆನ್ನಾಗಿದೆ. ಸಾಲಬಾಧೆ ಅಂತಂದರೆ ಋಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿ ತೆಗೆದುಕೊಳ್ಳಿ. ಸಾಲ ತೆಗೆದುಕೊಳ್ಳುವಾಗ ಅಥವಾ ಸಾಲವನ್ನು ಕೊಡುವಾಗ ಒಂದಷ್ಟು ಎಚ್ಚರಿಕೆಯ ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ವ್ಯವಹಾರವನ್ನು ಮಾಡಿ. ಒಂದು ವೇಳೆ ಋಣಬಾಧೆ ಏನಾದರೂ ಇದ್ದರೆ, ಸಾಲ ಇದ್ದರೆ ಋಣಮೋಚಕ ಮಂಗಲ ಸ್ತೋತ್ರವನ್ನು ಪಠನೆ ಮಾಡಿ. ಅದರಿಂದ ನೀವು ಆದಷ್ಟು ಶೀಘ್ರವಾಗಿ ಈ ಸಾಲಬಾಧೆಯಿಂದ ಹೊರಗೆ ಬರ್ತೀರಾ. ಆಸ್ತಿಪಾಸ್ತಿ ಖರೀದಿಯಲ್ಲಿ ತೊಂದರೆಯಾಗುವಂಥ ಸಾಧ್ಯತೆ ಇರೋದರಿಂದ ಅದನ್ನು ಸಾಧ್ಯವಾದಷ್ಟು ಮುಂದೂಡಿ. ಒಂದು ವೇಳೆ ಮಾಡಲೇಬೇಕು ಅಂತ ಇದ್ದರೆ, ಪ್ರಸಂಗ ಇದ್ದರೆ ಬಹಳಷ್ಟು ವಿಚಾರ ಮಾಡಿ ಅದರಲ್ಲಿ ಮುಂದುವರಿಯಿರಿ. ಒಟ್ಟು ಈ ತಿಂಗಳು ಅಕ್ಟೋಬರ್ನಲ್ಲಿ ಕುಂಭರಾಶಿಯವರು ಒಂದು 3 ಗ್ರಹದ ಆರಾಧನೆಯನ್ನು ಮಾಡಿಕೊಳ್ಳಿ. ಒಂದು ಶನಿ, ಗುರು ಮತ್ತು ರಾಹು. ಈ 3 ಗ್ರಹದ ಪೂಜಾದಿಗಳನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿ